ಅದು ಬಿಟ್ಟರೆ ಫಿಟ್ನೆಸ್ ಸ್ಟ್ಯಾಂಡರ್ಡ್ಸ್ ನೀವೊಂದು ಮಟ್ಟಿಗೆ ಸೆಟ್ ಮಾಡಿದ್ದೀರಾ ಆ್ಯಕ್ಚುಲಿ ನಿಮ್ಮ ಏಜ್ ಗ್ರೂಪ್ ಅವರಿಗೆ ಅಂತಲೇ ಹೇಳ್ಕೊಬೋದು. ಅಂದರೆ ಯಾಕೆ ಫಿಟ್ನೆಸ್ ಕಡೆಗೆ ಯಾವಾಗ ನಿಮಗೆ ಒಲವು ಮೂಡಿತು, ಅಂದರೆ ಯಾವಾಗ ಶುರು ಮಾಡಿದ್ರಿ ನೀವು ಅಂತ? ಅಂದರೆ ಅದಕ್ಕೂ ಈಗ ಕಮೆಂಟ್ಸ್ ಮಾಡೋರೆಲ್ಲ ಇರ್ತಾರೆ, ಇನ್ಫ್ಯಾಕ್ಟ್ ಗೊತ್ತಲ್ಲ, ಅಂದರೆ ನೀವು ಆಗಲೇ ಹೇಳಿದ್ರಿ ಮದುವೆ ಎಲ್ಲ ಆಯಿತು, ಮಗು ಆಯಿತು, ಈಗ ಯಾಕೆ ಫಿಟ್ನೆಸ್ ಮೇಂಟೈನ್ ಮಾಡ್ತಾರೆ, ಯಾರಿಗೋಸ್ಕರ, ಯಾರು ನೋಡಬೇಕು ಅಂತ, ಆ ಥರದ್ದೆಲ್ಲ ಬರುತ್ತೆ ಆ್ಯಕ್ಚುಲಿ. ಬಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಲೈಫಿಗೆ ಫಿಟ್ನೆಸ್? ನಾನು ಹೇಳ್ತೀನಲ್ಲ, ನಾನು ಚೆನ್ನಾಗಿ ಬದುಕೋಕ್ಕೆ ನನ್ನ ಕೈ ಕಾಲು ನನಗೆ ಸಪೋರ್ಟ್ ಮಾಡಬೇಕು, ನನ್ನ ಬಾಡಿ ಮೂವ್ಮೆಂಟ್ಗೋಸ್ಕರನಾದರೂ ಸಪೋರ್ಟ್ ಮಾಡಬೇಕು. ಏಜ್ಡ್ ಆದಾಗ ನಾನು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಅದಕ್ಕೋಸ್ಕರ ನಾನು ಈ ಏಜಿಂದನೇ ಒನ್ ಲೆವೆಲ್ ಆಫ್ ಫಿಟ್ನೆಸ್ ಇಟ್ಕೋಬೇಕು. ಐ ಆಮ್ ನಾಟ್ ಏಮಿಂಗ್ ಫಾರ್ ಎನಿ ಸೈಜ್ 0 ಆರ್ ಎನಿಥಿಂಗ್. ಗಾಡ್ಸ್ ಗ್ರೇಸ್ ನನಗೆ ದೇವರು ಚೆನ್ನಾಗಿ ನನ್ನ ಕೊಟ್ಟಿದ್ದಾನೆ, ಚೆನ್ನಾಗಿರೋ ಒಂದು ಮೈ ಕಟ್ ಕೊಟ್ಟಿದ್ದಾನೆ, ಚೆನ್ನಾಗಿರೋ ಒಂದು ಫೇಸ್ ಕೊಟ್ಟಿದ್ದಾನೆ. ಐ ಆಮ್ ಕಾನ್ಫಿಡೆಂಟ್. ನಾನೇ ಸುರಸುಂದರಿ ಅಂತ ಹೇಳ್ಕೊಂತಿಲ್ಲ, ಆಮೇಲೆ ಅದಕ್ಕೂ ಕಮೆಂಟ್ ಮಾಡ್ತಾರೆ ನೀನು ಒಬ್ಬಳೇ ಚೆನ್ನಾಗಿದೆ ಅನ್ನೋ ಒಂದು ಮಾತಾಡ್ತೀಯ ಅಂತ. ಐ ಆಮ್ ಹ್ಯಾಪಿ. ದೇವ್ರು ನನಗೆ ಕೊಟ್ಟಿರೋದ್ರಲ್ಲಿ ಐ ಆಮ್ ಕ್ವೈಟ್ ಹ್ಯಾಪಿ. ಆಯಿತಾ? ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದು ಬಿಡೋದು ನನ್ನ ಕೈಲಿದೆ ಇವಾಗ. ಆಫ್ಟರ್ ಸಮ್ ಏಜ್, ಇವಾಗ ನಾನು 18-19 ನಾನು ಏನೋ ಮಾಡಬೇಕಾಗಿದ್ದ ಅವಶ್ಯಕತೆ ಇಲ್ಲ. ಆಸ್ ಇಟ್ ಈಸ್ ಐ ಯೂಸ್ ಟು ಡು ಗುಡ್. ಆಮೇಲೆ ನಮ್ಮ ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಆಫ್ಟರ್ ಮೈ ಬೇಬಿ ಪ್ರೆಗ್ನೆನ್ಸಿ ಆಗಿರ್ಬೋದು, ಬಾಡಿ ಚೇಂಜ್ ಆಗೇ ಆಗುತ್ತೆ. ಆವಾಗ ನನಗೆ ಗೊತ್ತಾಯಿತು, ಓಕೆ ಆಫ್ಟರ್ ಪ್ರೆಗ್ನೆನ್ಸಿ ಏನೋ ನನ್ನ ಬಾಡಿ ಓಕೆ ಮುಂಚಿನ ಥರ ಫಂಕ್ಷನ್ ಆಗ್ತಿಲ್ಲ ಅಲ್ಲ, ಸ್ವಲ್ಪ ವೆಯ್ಟ್ ಪುಟ್ ಆನ್ ಆಗಿದ್ದೀನಿ ಅಲ್ವಾ, ನನಗೆ ಒಂಥರ ಲೇಸಿನೆಸ್ ಬಂದ್ಬಿಟ್ಟಿದೆ ಅಲ್ಲ ಅಂತ. ದೆನ್ ಐ ಸ್ಟಾರ್ಟೆಡ್ ಟು ವರ್ಕ್ಔಟ್. ಐ ನ್ಯೂ ದ ಇಂಪಾರ್ಟೆನ್ಸ್ ಆಫ್ ಫಿಟ್ನೆಸ್ ಲಾಂಗ್ ಬಿಫೋರ್, ಬಟ್ ಜಾಸ್ತಿ ನಾನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ ಯಾವಾಗ ಅಂದರೆ ನನ್ನ ಪಾಪು ಆದಮೇಲೆ ನಾನು ಚೆನ್ನಾಗಿ ಕಾಣಬೇಕು ಅನ್ನೋ ಒಂದು ಪ್ರೆಷರ್ ಇರುತ್ತೆ ಸೆಲೆಬ್ರಿಟಿಗೆ, ಅದಕ್ಕೋಸ್ಕರ ಮಾಡ್ತೀಯ ಅಂತಲೂ ಸ್ವಲ್ಪ ಜನ ಹೇಳೋರಿದ್ದಾರೆ. ಅಯ್ಯೋ ನೀನು ಬಿಡಮ್ಮ, ನೀನು ಆರ್ಟಿಸ್ಟು, ನೀನು ಆ್ಯಕ್ಟ್ರೆಸ್ಸು, ನೀನು ಚೆನ್ನಾಗಿ ಕಾಣಿಸ್ಕೊಳ್ಳೇಬೇಕು ಅದಕ್ಕೆ ಮಾಡ್ತೀಯ ಅಂತ. ಆಯಿತಾ? ಅದಕ್ಕೂ ಮಾಡಬೇಕು ಒಂದು, ಯಾಕಂದರೆ ನನ್ನ ಕೆಲಸ ಅದಕ್ಕೆ ನಾನು ಜಸ್ಟಿಸ್ ಕೊಡಬೇಕು, ಅದಕ್ಕೊಂದಕ್ಕೆ ಮಾಡ್ತೀನಿ. ಆಮೇಲೆ ನನ್ನ ಶಾರೀರಿಕವಾಗಿ ನನ್ನ ಫಿಟ್, ನಾನು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಲೇಟರ್ ಆನ್ ಇನ್ ಮೈ ಲೈಫ್, ಇವಾಗ ಆಗಿಲ್ಲ ಅಂದರೆ ಆಮೇಲೆ ಯಾರ ಮೇಲೂ ಒಬ್ಬರ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ. ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಮಿನಿಮಲಿಸ್ಟಿಕ್ ಆಗಿ ಮಾಡ್ಕೊಂಡು, ಐ ಡೋಂಟ್ ಓವರ್ ಡೂ ಎನಿಥಿಂಗ್. ನನಗೆ ಆಗಲ್ಲ. ಐ ಕಾಂಟ್ ಓವರ್ ಡೂ ಗುಡ್ ಥಿಂಗ್ಸ್ ಆಲ್ಸೋ, ಐ ಕಾಂಟ್ ಓವರ್ ಡೂ ಬ್ಯಾಡ್ ಥಿಂಗ್ಸ್ ಆಲ್ಸೋ. ಎವ್ರಿಥಿಂಗ್ ಇನ್ ಮಾಡ್ರೇಷನ್. ಸೊ ತಿಂತೀನಿ, ಚೆನ್ನಾಗಿ ಊಟ ಮಾಡ್ತೀನಿ, ನಾರ್ಮಲ್ಲಾಗಿ ಮಾಡ್ರೇಟಾಗಿ ವರ್ಕೌಟು ಮಾಡ್ಕೋತೀನಿ. ಸೊ ಅಲ್ಲಿ ಒಂಥರ ಬ್ಯಾಲೆನ್ಸ್ ಆಗುತ್ತೆ, ಮೂಡ್ ಕೂಡ ಎಲಿವೇಟ್ ಆಗುತ್ತೆ. ಮನೆ ವರ್ಕೌಟ್ ಮಾಡ್ತಾ ಗುಡ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಸೊ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ನಾನು ತುಂಬ ಶೂಟಿಂಗ್ಸ್ ಇದ್ದು ವರ್ಕೌಟ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಆ ಸ್ಟ್ರೆಸ್ ಆಗ್ತಿರುತ್ತಲ್ಲ, ಇಫ್ ಐ ಥಿಂಕ್ ಆಫ್ ವರ್ಕಿಂಗ್ ಔಟ್ ಆ್ಯಂಡ್ ಡೂಯಿಂಗ್ ಸಮ್ ಮೆಡಿಟೇಷನ್, ಆಗ ಇಟ್ ವಿಲ್ ಕಾಮ್ ಮಿ ಡೌನ್. ಅದಕ್ಕೋಸ್ಕರ ನನ್ನನ್ನು ನಾನು ಒಂಥರ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಎವ್ರಿಥಿಂಗ್ ಇಸ್ ರಿಕ್ವೈರ್ಡ್, ಎವ್ರಿಥಿಂಗ್ ಇನ್ ಮಾಡ್ರೇಷನ್. ಗುಡ್ ಫುಡ್ ಫಸ್ಟ್, ಗುಡ್ ಥಾಟ್ಸ್, ಗುಡ್ ಥಾಟ್ಸ್, ಗುಡ್ ಫುಡ್, moderate exercises are required, and good friend circle with good people around. ಆಮೇಲೆ ಗುಡ್ ಯೋಚನೆ ನಾವು ಮಾಡ್ಕೊಂಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ.